ಏನು ಮಾಡ್ತಿ ಒಳಗು ಈ ಭಾಗಕ್ಕೆ ನ್ಯಾಯ ಸಿಗಲೇಬೇಕು ಎಂತಕ್ಕಾಗಿ ಹೋರಾಟ ಸರ್ಕಾರದ ದುಡ್ಡು ಲೂಟು ಹೊಡಿತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಪ್ರತಿ ವರ್ಷ 5,000 ರೂಪಾಯಿ ಕೋಟಿ ಲೂಟಿ ಹೊಡಿತಿರೋ ಕೆಕೆಡಿಬಿ ಡೌನ್ ಕೆಕೆಡಿಬಿ ಡೌನ್ ಎಂತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬರ್ತಾ ಇದೆ. ಆದರೆ ಈ ಮಂಡಳಿಯ ದುಡ್ಡನ್ನು ಭ್ರಷ್ಟ ಅಧಿಕಾರಿಗಳು ಸೇರಿ ಇವತ್ತು ಗುತ್ತಿಗೆದಾರರ ಮನೆ ಸೇರಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಅಧಿಕಾರಿಯನ್ನು ಮತ್ತು ಈ ಜನಪ್ರತಿನಿಧಿಗಳನ್ನು ಮಾನ್ಯ ಸಚಿವರು ಡಿ ಸುಧಾಕರ್ ಅವರು ಇವತ್ತು ಮೊನ್ನೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸುಳ್ಳು ಮಾಹಿತಿಯನ್ನು ನೀಡುವ ಮೂಲಕ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ರಕ್ಷಣೆಗೆ ನಿಂತಿದ್ದಾರೆ. ಅದನ್ನು ನಾವು ಇವತ್ತು ತೀವ್ರ ಖಂಡಿಸ್ತಾ ಇದ್ದೀವಿ. ಸತತವಾಗಿ 5 ವರ್ಷದಿಂದ ಮಂಡಳಿಯಲ್ಲಿ ಆಗುತ್ತಿರುವಂಥ ಅವ್ಯವಹಾರ ಬಗ್ಗೆ ಸಾಕ್ಷಿ ಸಮೇತ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಈ ಕೋಣದ ರೀತಿಯಲ್ಲೇ ಸರ್ಕಾರ ಇವತ್ತು ಮೌನ ಧರಿಸಿದೆ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಬೇರೆ ಅಲ್ಲ, ಈ ಕೋಣ ಬೇರೆ ಅಲ್ಲ. ಇವು ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿರಿ ಅಂತ ಬಿಡ್ತೀರಿ, ಇವತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಇವತ್ತು ಲೂಟಿ ಮಾಡಿರಿ ಅಂತ ಬಿಡ್ತಾ ಇದ್ದೀರಿ. ಇವತ್ತು ಇವರನ್ನು ಹತೋಟಿಗೆ ತೆಗೆದುಕೊಂಡು ಕೆಲಸ ಮಾಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಏನು ಇವರಿಗೆ ಮಲತಾಯಿ ಧೋರಣೆ ಇದೆ, ಆ ಮಲತಾಯಿ ಧೋರಣೆಯನ್ನು ಸರಿಪಡಿಸಬೇಕು. ಈ ಭಾಗದಲ್ಲಿ ನಡೀತಿರುವಂಥ ಅಕ್ರಮ ಭ್ರಷ್ಟಾಚಾರಗಳಿಗೆ ಇವರು ಕಡಿವಾಣವನ್ನು ಹಾಕಬೇಕು. ಮತ್ತು ಈಗಾಗಲೇ 5,000 ಕೋಟಿ ರೂಪಾಯಿ ವಿತೌಟ್ ಥರ್ಡ್ ಪಾರ್ಟಿ ಏನು ಬಿಲ್ ಮಾಡಿದಾರ ಅದರ ಮೇಲೆ ಪರಿವೀಕ್ಷಣೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಹೇಳಿದಂತೆಯೇ 6ನೇ ಗ್ಯಾರಂಟಿ, ಆ ಗ್ಯಾರಂಟಿಯನ್ನು ಜಾರಿಗೆ ತಂದು ಯಾರೆಲ್ಲ ಕಳ್ಳರದಾರ ಆ ಕಳ್ಳರಿಗೆ ಜೈಲಿಗೆ ಹಾಕುವಂಥ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತಾಯಿದ್ದೀವಿ.